ನಮಸ್ಕಾರ. ಓಂ ವ್ಯಾಸ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಮತ್ತೆ ಪ್ರತಿದಿನ ನಾನು ಹಾಗೆ ಹೇಳೋಲ್ಲ, ನೀವೆಲ್ಲರಿಗೂ ಗೊತ್ತು ಓಂ ವ್ಯಾಸ ಚಾನಲ್ಲು ತುಂಬ ವ್ಯಾಪಕವಾಗ್ತಾ ಇದೆ ಅಂತ. ನಿಮ್ಮ ಸಹಾಯ, ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಗೆ ಬೇಕು. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ. ನಾವು ಏನಾದ್ರು ತಪ್ಪು ಮಾಡಿದ್ದಲ್ಲಿ ನಮಗೆ ತಿದ್ದಿ ಹೇಳಿ, ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ. ನಿಮ್ಗೆ ಏನೇನು ಬೇಕಾಗುತ್ತೋ ಕಾರ್ಯಕ್ರಮ ಎಲ್ಲ ವಿಸ್ತಾರವಾಗಿ ಕೊಡುವಂತಹ ಏಕೈಕ ಪ್ರೀತಿ ಪಾತ್ರವಾದ ಚಾನಲ್ ಓಂ ವ್ಯಾಸ ಚಾನಲ್. ನಾನು ಇಂದು ಮಹಾಶಿವ ಅಂದರೆ ಈಶ್ವರನ ಬಗ್ಗೆ ಮಾತಾಡಲು ಇಚ್ಛೆಪಡುತ್ತೇನೆ. ಕೃಷ್ಣ ಅಂದರೆ ನನ್ನ ಪ್ರಾಣ, ಶಿವ ಅಂದ್ರೂ ನನ್ನ ಪ್ರಾಣ. ಶಿವನ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ತಾನು ಸ್ಮಶಾನವಾಸಿ. ಯಾರಿಗಾದರೂ ಸರಿ ನನ್ನ ಮಕ್ಕಳನ್ನು ಎಲ್ಲರನ್ನೂ ಸಲಹಬೇಕು ಅಂತ ಕಷ್ಟಪಟ್ಟು ನಮ್ಮನ್ನೆಲ್ಲ ಕಾಪಾಡುತ್ತಿರುವಂಥ ತಂದೆ. ಒಂದೇ ಒಂದು ತಮಿಳುನಾಡಿನಲ್ಲಿ ಒಂದು ಗಾದೆ ಇದೆ, ಹರಿಯುವ ಹರನು ಹಣ್ಣು ಅದು ತೆರೆಯುವುದು ವಾಯ್ಕು ಮಣ್ಣು ಅಂತ ಯಾರೋ ಹೇಳಿದ್ದು ಕೇಳ್ಪಟ್ಟಿದ್ದೀನಿ. ನಾನು ಕನ್ನಡದೋಳೆ. ಅದು ಏನಂದರೆ ಅರ್ಥ, ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎಲ್ಲರೂ ಇಬ್ಬರು ಒಂದೇನೆ. ಅಂದರೆ ತಂದೆ ದೊಡ್ಡಪ್ಪ ಹಾಗಾಗ್ತಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ತಾರತಮ್ಯವಿಲ್ಲ. ಈಶ್ವರ ಅಂದರೆ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಇದು ಈಶ್ವರನನ್ನು ಪ್ರೀತಿಸಲು ಹೇಳುವಂತಹ ಮಂತ್ರ. ಶಿವನ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಒಮ್ಮೆ ಒಬ್ಬ ಮಹಾ ತಿರುಕನಿದ್ದಂತೆ, ಹೊಟ್ಟೆಗೆ ಒಂದು ಚೂರು ಅನ್ನ ಇಲ್ದಿರ ಈಶ್ವರನ ದೇವಸ್ಥಾನ ನಂಜನಗೂಡು ಮಂದಿ ಕೂತಿದ್ದಂತೆ. ನಂಜನಗೂಡು ಮಂದಿ ಕೂತಿದ್ದಾನೆ, ನನಗೇನಪ್ಪ, ನಂಗೆ ಅನ್ನಗತಿ ಇಲ್ಲ, ನನಗೆ ಯಾರು ನನ್ನನ್ನು ಸಲಹುತ್ತಾರೆ ಅಂತ ಕೇಳಿದಾಗ ಆಶ್ಚರ್ಯಕರವಾದ ಘಟನೆ ಅಂದರೆ, ಆ ಊರಲ್ಲಿರುವಂತಹ ಒಬ್ಬ ದೊಡ್ಡ ರೌಡಿ ಅಂದರೆ ಗೂಂಡ ಅಂತಲೂ ನೀವು ಹೇಳ್ಬೋದು, ಅವನು ಓಡಾಡ್ತಾ ಇದ್ದಂತೆ. ಅವನು ಓಡಾಡಿಕೊಂಡು ದೇವಸ್ಥಾನ ಅಂದರೆ ಗೊತ್ತಿಲ್ಲ, ಪೂಜೆ ಅಂದರೆ ಗೊತ್ತಿಲ್ಲ, ಹೊಡೆಯೋದು ಬಡಿಯೋದು ಇದೇ ಒಂದು ಕೆಲಸ. ಆದರೂ ಅವನು ಹೊಡೆಯೋದು ಒಳ್ಳೆ ಕೆಲಸಕ್ಕೋಸ್ಕರ. ಯಾರನ್ನ ಬಡವ್ರಿಗೆ ತೊಂದರೆ ಕೊಟ್ಟರೆ ಹೊಡಿತಾನೆ ವಿನಃ ಅವನು ಕಳ್ತನ ಸುಲ್ಗೆತನ ಆ ಥರ ಮಾಡ್ತಾ ಇರಲಿಲ್ಲ. ಹೀಗಾಗಿ ಅವನೇನು ಮಾಡ್ತಾನೆ, ದೇವಸ್ಥಾನದ ಮುಂದೆ ಬರ್ತಾನೆ. ಈ ತಿರುಕನನ್ನು ನೋಡ್ತಾನೆ. ತಿರುಕನನ್ನು ನೋಡ್ಬಿಟ್ಟು, ಅಯ್ಯೋ ಪಾಪ ಇವನು ಕೂತಿದ್ದಾನಲ್ಲ ಅಂದಾಗ, ಹೊರಗಡೆ ದೇವಸ್ಥಾನಕ್ಕೆ ನೀವು ಸಾಧಾರಣ ನೋಡಿರ್ತೀರ, ದೇವ್ರಿಗೆ ಏನಾರ ನೈವೇದ್ಯ ಮಾಡಿದ್ರೆ ಅನ್ನ ಒಂದು ಭಾಗವನ್ನು ತಂದು ಆ ಮೂಲ ದ್ವಾರದ ಮುಂದೆ ಇಡ್ತಾರೆ. ಆ ಥರ ಇಡುವಾಗ ತಿರುಕಾಗ ಹೇಳ್ತಾನೆ, ಅಯ್ಯ ಇವತ್ತು ದೇವಸ್ಥಾನದಲ್ಲಿ ಏನು ಪ್ರಸಾದ ಮಾಡಿದ್ದೀರಾ, ದಯವಿಟ್ಟು ನನಗೂ ಒಂದು ಸ್ವಲ್ಪ ಕೊಡಿ ಅಂತ ಕೇಳಿದಾಗ, ಹೋಗೋ, ಪೂಜೆ ಆಗಿಲ್ಲ, ನೈವೇದ್ಯ ಆಗಿಲ್ಲ, ನಿನಗೆ ಪ್ರಸಾದನ ಅಂತ ಹೇಳ್ತಾರೆ. ತುಂಬ ಬೇಸರಗೊಂಡು ಕರುಳು ಹಿಂಡುವ ಹಾಗೆ ಹಸು ನೀಕೊಂಡು ಕೂತ್ಕೊಂಡಿರ್ತಾನೆ. ಆಗ ಈ ಯಾರು ನಾನು ರೌಡಿ ಅಂತ ಹೇಳಿದ್ನೋ ಅವನು ಬಂದು ದೇವಸ್ಥಾನದ ಒಳಗಡೆ ಹೋಗಿ ಪಾತ್ರೆನಲ್ಲಿರುವ ಪ್ರಸಾದ ತೊಗೊಂಬಂದು ಇವನು ಕೊಟ್ಬಿಡ್ತಾನೆ. ಇದನ್ನು ಈಶ್ವರ ಪಾರ್ವತಿ ನೋಡ್ತಾ ಇರ್ತಾರೆ. ಅವರಿಬ್ಬರು ನೋಡ್ದಿರೋದು ಅವ್ರು ಏನಂತ ಹೇಳ್ತಾರೆ, ಪಾರ್ವತಿ ಹೇಳ್ತಾಳೆ, ಎಷ್ಟು ಉದ್ದಟನ, ಎಷ್ಟು ದುರಹಂಕಾರ ಅವನಿಗೆ, ನೈವೇದ್ಯ ನಿನಗೆ ಮಾಡಿಲ್ಲ ಶಿವ, ಸದಾಶಿವ, ಅಷ್ಟು ಬೇಗ ಪ್ರಸಾದನ ತೊಗೊಂಡು ಹೊರಟೋಗ್ಬಿಟ್ಟಿದ್ದಾನೆ ಅವನು, ಇವನನ್ನು ನಾವು ಕ್ಷಮಿಸಲೇಬಾರ್ದು ಅಂದಾಗ ಶಿವ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಅವನನ್ನು ನಾನು ಕ್ಷಮಿಸ್ತೇನೆ. ಕಾರಣ ಅವನು ನನಗೆ ಪೂಜೆ ಮಾಡುವ ವಿಧಾನ ನನಗೆ ಇಷ್ಟ ಆಯಿತು. ಅಲ್ಲ ಶಿವ, ಅವನು ಹೋಗಿ ನಿನ್ನ ನೈವೇದ್ಯ ಆಗದಿರೋ ತಡೆದು ಪ್ರಸಾದ ತೊಗೊಂಬಂದ ತಿರ್ಕನ್ ಕೊಟ್ಟಿದ್ದಾನೆ. ಹಾಗಿರುವಾಗ ನೀನು ಹೇಗೆ ಅವನು ಇಷ್ಟ ಆಯಿತು ಅಂತ ಹೇಳ್ತೀಯ ಅಂದಾಗ ಶಿವ ಹೇಳುವ ಒಂದೇ ಮಾತು, ಯಾರಿಗಾದರೂ ಸರಿ ಹೊಟ್ಟೆ ತುಂಬುವ ಹಾಗೆ ಮಾಡಿ ಹಸಿವು ಇರುವವರಿಗೆ ಅನ್ನ ಹಾಕಿ ಶಿವಾರ್ಪಣ ಮಸ್ತು ಅಂತ ಹೇಳಿದರೆ ಸಾಕು, ನನ್ನ ಹೊಟ್ಟೆ ತುಂಬುತ್ತದೆ. ಅದೇ ಅವನು ನನಗೆ ಮಾಡುವ ಸೇವೆ, ಅದೇ ಅವನು ನನಗೆ ಮಾಡುವ ಪೂಜೆ ಅಂತ ಹೇಳ್ತಾನೆ. ಅಂಥ ದಯಾಮಯ. ಹೀಗೆ ಮೂರು ಬ್ರಹ್ಮ ಅಂತ ಹೇಳ್ತೀವಿ. ಮೂರು ಬ್ರಹ್ಮ ಅಂದ್ರೇನು? ಅನ್ನ ಬ್ರಹ್ಮ ಅಂದರೆ ಈಶ್ವರ. ಪ್ರತಿಯೊಬ್ಬರಿಗೆ ಪ್ರಸಾದ, ಅನ್ನ, ತೀರ್ಥ ಎಲ್ಲ ಕೊಟ್ಟು ಸಮಾಧಾನ ಮಾಡಿದರೆ ಸಾಕು, ಅವನಿಗೆ ವಜ್ರ ವೈಡೂರ್ಯ ಏನೂ ಬೇಡ, ಅವನು ಅನ್ನ ಬ್ರಹ್ಮ. ಮತ್ತೋರ್ವ ನಾದ ಬ್ರಹ್ಮ. ನಾದ ಅಂದ್ರೇನು? ನಿಮಗೆ ಡೋಲು, ಚಿಟಿಗೆ, ಆಮೇಲೆ ಕೊಳಲು, ಈ ಥರ ವಾದನ. ಯಾರು? ನನ್ನಪ್ಪ ಪಾಂಡುರಂಗ. ಪಾಂಡುರಂಗನಿಗೆ ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಅಂತ ಹೇಳಿ ಭಜನೆ, ಪೂಜೆ ಇತ್ಯಾದಿಗಳನ್ನು ಮಾಡಿದ್ರೆ ಅವನಿಗೆ ಖುಷಿ. ಧನ ಬ್ರಹ್ಮ. ಧನ ಅಂದರೆ ದುಡ್ಡು. ಧನ ಬ್ರಹ್ಮ ಅಂದರೆ ದುಡ್ಡು ಕೊಡುವಂಥ ವ್ಯಕ್ತಿ. ಅದು ಯಾರು? ನಮ್ಮ ಶ್ರೀನಿವಾಸ. ಅವನಿಗೆ ಎಷ್ಟು ಹಣ ಸೇರಿಸಿದರೂ ಸಂತೋಷ ಪಡ್ತಾನೆ. ಅದು ಮತ್ತೆ ನಮಗೆ ಖರ್ಚು ಮಾಡ್ತಾನೆ ಅವನು. ಅಂದರೆ ಅವನು ತಗೊಂಡಿರುವಂಥ ಕುಬೇರನಿಂದ ಪಡೆದಿರುವಂಥ ಸಾಲನ ತೀರಿಸಕ್ಕೆ ಹೋಗ್ತಾನೆ ಗೆಳೆಯರೆ. ಆ ತೀರಿಸುವಂಥ ಸಾಲವನ್ನು ನಾವು ತೀರಿಸ್ತಿದ್ದೀವಿ. ಹಾಗಾಗಿ ಅವನು ಧನ ಬ್ರಹ್ಮ ಆಗ್ತಾನೆ. ಈ ಥರ ಮೂರು ಬ್ರಹ್ಮ ಇರುವ ನಮ್ಮ ಭಾರತ ದೇಶ. ಇದು ಒಂದು ಸಣ್ಣ ಉದಾಹರಣೆ. ಈಶ್ವರನ ಬಗ್ಗೆ, ಈಶ್ವರನಿಗೆ ವಿಶೇಷವಾಗಿ ನಾವು ಮಂತ್ರಗಳನ್ನು ಹೇಳ್ತೇವೆ. ಏನು ಮಂತ್ರ ಅಂದರೆ, ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ,
ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೌಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಸ್ಥೂಲಪಾಣಿಯೇ ನಮಃ, ಓಂ ಖಟ್ವಾಂಗಿನೇ ನಮಃ, ಓಂ ಶಿಬಿವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಕಾಮಾರೇಯೇ ನಮಃ, ಓಂ ಅಂಧಕಾಸುರಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕೃಪಾನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಿಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ಭಸ್ಮೋದೂಡಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರೈಮೂರ್ತಯೇ ನಮಃ, ಓಂ ಅನೀಶ್ವರಾಯ ನಮಃ, ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಮಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ತ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣಾನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತುಸೇ ನಮಃ, ಓಂ ದುರ್ದರ್ಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಗಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವಿನೇ ನಮಃ, ಓಂ ಕೃತ್ತಿವಾಸುಸೇ ನಮಃ, ಓಂ ಪ್ರಮತಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಅಜಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತಯೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣಾನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತುಸೇ ನಮಃ, ಓಂ ದುರ್ದರ್ಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಗಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವಿನೇ ನಮಃ, ಓಂ ಕೃತ್ತಿವಾಸುಸೇ ನಮಃ, ಓಂ ಪುರಾರಾತೆ ನಮಃ, ಓಂ ಪ್ರಮದಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಅಜಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತಯೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ಭವಾಯ ದೇವಾಯ ನಮಃ, ಓಂ ಶರ್ವಾಯ ದೇವಾಯ ನಮಃ, ಓಂ ಭೀಮಾಯ ದೇವಾಯ ನಮಃ, ಓಂ महतो देवस्य पत्न्यै नमः, ओं भीमस्य देवस्य पत्न्यै नमः, ओं शिवाय नमः, ओं शिवलिंगाय नमः, ओं भवाय नमः, ओं भवलिंगाय नमः, ओं हिरण्याय नमः, ओं हिरण्यलिंगाय नमः, ओं सुवर्णाय नमः, ओं सुवर्णलिंगाय नमः, ओं आत्माय नमः, ओं ಆತ್ಮಲಿಂಗಾಯ ನಮಃ. ಇದು ಒಂದು ಸಣ್ಣ ಈಶ್ವರನ ಮಂತ್ರ, ಆತ್ಮತೃಪ್ತಿಗಾಗಿ ಹೇಳಿದಂಥ ಮಂತ್ರ. ಇದು ಈಶ್ವರನ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಗೆಳೆಯರೇ. ಶಿವ ಅಂದರೆ ಸಂತೋಷ, ಶಿವ ಅಂದರೆ ತೃಪ್ತಿ, ಶಿವ ಅಂದರೆ ಸಂತೋಷ ಅಂತ ನಾನು ಮೊದಲೇ ಹೇಳಿದಾಗೆ ನಿಮಗೆ ಏನು ಬೇಕಾದರೂ ವರವನ್ನು ಭೋಲೆನಾಥನಾಗಿ ಪ್ರಸಾದಿಸುತ್ತಾನೆ. ಅಂದರೆ ಈಶ್ವರನಿಗೆ ಬಗ್ಗೆ ತಪಸ್ಸು ಮಾಡ್ತಾ ಯಾರನ್ನ ಬಂದು ಅಯ್ಯೋ ಶಿವ ನಿಧಿಯ ತಂದೆ ಅಂದರೆ ಸಾಕು, ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಅಯ್ಯೋ ಮಕ್ಕಳೇನೆ ಮುಂದೆ ತಿದ್ಕೋತಾರೆ ಅಂತ ವರ ಕೊಡೋನೆ ಸರ್ವೇಶ್ವರ. ಇದು ಸರ್ವೇಶ್ವರನ ಬಗ್ಗೆ. ಮತ್ತು ಇದು ಒಂದು ಸಂಗತಿ. ನಮಸ್ಕಾರ.